ಇನ್ನು ಕಾಂಗ್ರೆಸ್ನ ಒಂದಷ್ಟು ನಾಯಕರು ಈ ಗೊಂದಲಕಾರಿ ಹೇಳಿಕೆಯನ್ನು ಕೊಡೋ ಒಂದು ಕಾಂಪಿಟೇಷನ್ ಇದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಎಸ್.ಸಿ. ಬಾಲಕೃಷ್ಣ ಈಗ ಮತ್ತೊಂದು ಉದಾಹರಣೆ. ಯಾಕಂದ್ರೆ ಗ್ಯಾರಂಟಿಗಳನ್ನ ಮತ್ತೆ ಹಾಗೆ ಉಳಿಸ್ಕೊಳ್ಬೇಕು ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು, ಎಲ್ಲಾದ್ರೆ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗ್ತವೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಏನ್ ಹೇಳಿದ್ರು ಎಸ್.ಸಿ. ಬಾಲಕೃಷ್ಣ, ಬನ್ನಿ ನೋಡೋಣ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗಳ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಜನ ಇವತ್ತು ದೇವಸ್ಥಾನ ಕಟ್ತಕ್ಕಂಥ ನಾವೆಲ್ಲ ಹಿಂದೂಗಳು, ನಮಗೂ ಕೂಡ ಗೌರವ ಇದೆ. ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ಎಲ್ಲರೂ ದೇವಸ್ಥಾನ ಕಟ್ಟೋರು, ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ನಮ್ಗೆ ಗೆಲ್ಲಿಸ್ತೇವೆ ಅಂದ್ರೆ ಓಟ್ ಹಾಕ್ತೇವೆ, ನಾವೇನ್ ತಿಳ್ಕೋಬೇಕು? ನಾನು ತಿಳ್ಕೊಂಡಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ 80ರಿಂದ 85% ಹೆಣ್ಮಕ್ಳುಗಳಿಗೆ ದುಡ್ಡು ಕೊಡ್ತಾ ಇದೆ. ಇವತ್ತು 2,000 ಮನೆ ಯಜಮಾನಿದಿರಿಗೆ, ಈಗ 2,000 ಹೆಣ್ಮಕ್ಳು ಕೊಡ್ತಾ ಇದೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಮರ್ತ್ಬಿಟ್ಟಿದ್ದೀರಾ. ಕರೆಂಟ್ ಅಂದ್ರೆ ಬಿಲ್ ಕಟ್ಟೋದು ಮರ್ತ್ಬಿಟ್ಟಿದ್ದೀರಾ. ಮೊದಲೇ ಒಂದು ತಿಂಗಳಾಯ್ತಾಗೆ KEB ಒಂದು ಬಿಲ್ ಕಟ್ತಾರೆ, ಬಂದಿದ್ದೀರಾ ಲೈನ್ ನಲ್ಲಿ ಕಟ್ ಮಾಡಕ್ಕೆ. ಲೈಟ್ ಅಕ್ಕಿ ಕೊಡ್ತಾ ಇದೀವಿ 10 kg, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ. 5 kg ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ. ಅದಲ್ಲದೆ ನಮ್ಮ ಹೆಣ್ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ. ಇದು ಅಲ್ಲದೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ 3,000 ರೂಪಾಯಿಗಳನ್ನ 2 ವರ್ಷ, ಡಿಪ್ಲೊಮಾ ಮಾಡೋರು 1 ವರ್ಷ ತಂದಿದ್ದೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ. ಅವಿನಾಶ್, ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ನೀವು ಏನು ಅಂತಂದರೆ, ಈ ಕಾಂಗ್ರೆಸ್ ನಾಯಕರು ಈ ರೀತಿ ರೇಸಿಗೆ ಬಿದ್ದವ್ರ ಥರ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರಲ್ಲ, ಇವ್ರ ಮನೆ ಅಂತ ಕೊಡ್ತಾರೆ. ಇವ್ರ ಮನೆದ ದುಡ್ಡಿದು, ಇವ್ರು ದುಡ್ಡಿದ್ದ ದುಡ್ಡು, ಜನರ ದುಡ್ಡು ಜನರಿಗೆ ಹಾಕ್ತಾ ಇದ್ದಾರೆ ಇವರು. ಇವ್ರು ಏನು ಗ್ಯಾರಂಟಿ ಬಗ್ಗೆ ಇಷ್ಟೊಂದೆಲ್ಲ ಇವರು ಡಂಗೂರ ಹೊಡೆಯೋರು. ಆಮೇಲೆ ಓಟ್ ಹಾಕಲಿಲ್ಲ ಅಂದರೆ ಓಟಿಗೋಸ್ಕರ ನೀವು ಗ್ಯಾರಂಟಿ ಮಾಡಿದಿರಿ ಅಂತ ನೀವು ಹೇಳ್ತಾ ಇದ್ದೀರಿ ನಾಯಕರುಗಳು. ನಾವು ಓಟಿಗೋಸ್ಕರ ಮಾಡಿದ್ದೆಲ್ಲ, ನಾವು ಜನರಿಗೆ ಶಕ್ತಿ ತುಂಬಬೇಕು, ಸಮಾಜಕ್ಕೆ ಶಕ್ತಿ ತುಂಬಬೇಕು, ಅದಕ್ಕೋಸ್ಕರ ಮಾಡಿದ್ದು ಅಂತ ನಾಚಿಕೆ ಆಗಬೇಕು. ಇಂಥ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಕಾಂಗ್ರೆಸ್ಸನ್ನು ಜನ ಧಿಕ್ಕರಿಸ್ತಾರೆ. ಗ್ಯಾರಂಟಿ ಆ ಥರ ಸ್ಥಿತಿ ತರಬಾರ್ದು. ಇವ್ರು ಯಾವಾಗ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, DCM DK ಶಿವಕುಮಾರ್ ಅದನ್ನು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಪಾಪ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ಸಮಜಾಯಿಷಿ ಕೊಡುವಂಥ ಪ್ರಯತ್ನ ಮಾಡಿದರು DK ಶಿವಕುಮಾರ್. ಸರ್, ಈಗ ಈ ಗ್ಯಾರಂಟಿಗಳು ಲೋಕಸಭೆ ನಂತರ ಬಂದ್ ಆಗ್ತವೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಕೇವಲ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದು, ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ. ಇನ್ನ ಹೆಚ್ಚಿಗೆ ಶಕ್ತಿ ತುಂಬ್ತೀವಿ. ಬಡವರು ಅವರು ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ಹೋಗ್ತಾ ಇದೀವಿ. ಸರ್, ಈಗ ಈ ಗ್ಯಾರಂಟಿಗಳು ಲೋಕಸಭೆ ನಂತರ ಬಂದ್ ಆಗ್ತವೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಕೇವಲ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದು, ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ. ಇನ್ನ ಹೆಚ್ಚಿಗೆ ಶಕ್ತಿ ತುಂಬ್ತೀವಿ. ಬಡವರು ಅವರು ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ಹೋಗ್ತಾ ಇದೀವಿ. ಸರ್, ಈಗ ಈ ಗ್ಯಾರಂಟಿಗಳು ಲೋಕಸಭೆ ನಂತರ ಬಂದ್ ಆಗ್ತವೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಕೇವಲ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದು, ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ. ಇನ್ನ ಹೆಚ್ಚಿಗೆ ಶಕ್ತಿ ತುಂಬ್ತೀವಿ. ಬಡವರು ಅವರು ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ಹೋಗ್ತಾ ಇದೀವಿ. ಸರ್, ಈಗ ಈ ಗ್ಯಾರಂಟಿಗಳು ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಹೇಳಿದಂಥ ಮಾತು, BJPಯವರು ಸೆಂಟ್ರಲಲ್ಲಿ ಬಂದರೆ, ಮತ್ತೊಂದು ಸರಿ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಆದರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ.
ನಮ್ಮದೇನಿದ್ರು ಕಾಂಗ್ರೆಸ್ಸು ಅಂದರೆ ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸಲ್ಲ ಅಂತ ನೋಡಿ. ಈ ರೀತಿ ನಾಯಕರುಗಳು ಒಂದಾದ್ಮೇಲೆ ಒಂದು ಹೇಳಿಕೆ. ಮೊನ್ನೆ ತಾನೇ ಶಿವಾನಂದ ಪಾಟೀಲರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವು ನೋಡಿದ್ರಿ. ಏನು ಗೊತ್ತಾ, ಅಬ್ಬಬ್ಬಾ ನಿಮಗೆ ಕರೆಂಟ್ ಕೊಡ್ತಾ ಇದ್ದೀವಿ, ನಿಮಗೆ ಅದು ಕೊಡ್ತಾ ಇದ್ದೀವಿ, ನಿಮಗೆ ಇದು ಕೊಡ್ತಾ ಇದ್ದೀವಿ, ರೈತರು ಏನು ಬರ ಬರಲಿ ಅಂತ ಕಾಯ್ತಾ ಇದ್ದಾರೆ ಅನ್ನೋವಂಥ ಸ್ಟೇಟ್ಮೆಂಟನ್ನು ಅವ್ರು ಹೊಡೆದಿದ್ರು. ಈ ಭಾಗ್ಯಗಳ ಬಗ್ಗೆ ವಿಪರೀತ ಪ್ರಮಾಣದಲ್ಲಿ ಮಾತಾಡ್ತಾರೆ. ಇದೇ ಕಾಂಗ್ರೆಸ್ಸಿಗೆ ಒಂದಲ್ಲ ಒಂದು ದಿವಸ ಮುಳುವಾಗುತ್ತೆ ನೋಡಿ. ಈ ಸಂದರ್ಭದಲ್ಲಿ ಅವ್ರು ಯಾವ ವಿಚಾರಗಳನ್ನ ಎತ್ಕೊಂಡು ಹೋಗಬೇಕು, ನಾವು ಎಷ್ಟು ನೋಡಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅವ್ರ ಸಾಧನೆಗಳ ಬಗ್ಗೆ ಹೇಳಬೇಕು. ಕಾಂಗ್ರೆಸ್ ಇದೊಂದು ರೋಗ ಯಾವಾಗಲೂ ಕೂಡ. ನೀವು UPA ಇದ್ದಂಥ ಸಂದರ್ಭದಲ್ಲಿ ಮೊದಲ ಅವಧಿ ಮುಗೀತು ಮನಮೋಹನ್ ಸಿಂಗ್ ಅವ್ರದ್ದು. ಎರಡನೇ ಅವಧಿ ಅಫ್ಕೋರ್ಸ್ ಏನು ಅಂತಂತಂದರೆ ಎರಡನೇ ಅವಧಿನಲ್ಲಿ ವಿಪರೀತ ಗೊಂದಲಗಳಾದವು. ಆದರೆ ಮೊದಲನೇ ಅವಧಿನಲ್ಲಿ ನಾವು ಏನೇನು ಮಾಡಿದ್ವಿ ಅದನ್ನು ಜನರಿಗೆ ಮನವರಿಕೆನೇ ಮಾಡಿಕೊಡ್ಲಿಲ್ಲ, ಹಾಗಾಗಿ BJP ಬಂತು. ಸೊ ಇದು ಸಂಗತಿ.